ಅದಕ್ಕೆ ಮಹಾತ್ಮರು ಏನ್ ಹೇಳಿದ್ರು ಅಂತ ಕೇಳಿದ್ರೆ, ನಿನ್ನ ಜೀವನದೊಳಗೆ ನೀ ಪ್ರತಿಯೊಂದು ಆಗ್ಬೇಕಂದ್ರೆ ನೀ ಗುರುವನ್ನು ಮಾಡ್ಕೋಬೇಕು. ಅದಕ್ಕೆ ಮಂಗಲ ಸೂತ್ರ ಅಂತ. ಯಾವ ಹೆಣ್ಮಗಳ ಮನೆಯಾಗ ಬಹಳ ಮಂಗಲ ಸೂತ್ರ ಅದ, ಮಣ್ಣಿನಾಗ ಕುಂಕುಮದ ಏನಂತೇಳಿ ನಾವು ಹುಡುಗರ ಹೆಣ್ಮಗಳು ಗಂಟೊಳಕ್ಕೆ ಇನ್ನೊಬ್ರು ಅದಾರ, ದೇವರು ಇಲ್ಲ ಗುರುನೇ ಇಲ್ಲ, ಅವರು ಗಂಡು ಇಲ್ಲ ಯಾರು ಇಲ್ಲ, ಹುಡಿ ಸಾಕಿ ಓದ್ತಿರ್ತಾವ ನೋಡ್ರಿ, ಅವ್ರು ಯಾಕಡೆ ಇಲ್ಲ, ಅವ್ರ ಮನೆ ಇರುವಾಗೆಲ್ಲ ಗಂಡರ ಸಿಕ್ಕಿಲ್ಲ, ಅವ್ರ ಹಣೆಬರ ಹೇಗೆ ಅವ್ರು ಬಿಡ್ತಾರ. ಅದಕ್ಕೆ ಶಾಸ್ತ್ರದಾಗ ಹೇಳ್ಯಾರ, ಮನುಷ್ಯ ವಿಧವಾನ ಆಗಬಾರ್ದು, ನನ್ನ ಮುಂದೆ ಕೆಲಸ ಮಾಡಬಾರ್ದು. ಯಾವ ಮನುಷ್ಯ ತನ್ನ ಜೀವನದಲ್ಲಿ ಪರಮಾತ್ಮನ ನಂಬಿಲ್ಲ, ಗುರುವಿನ ನಂಬಿಲ್ಲ, ಆ ಮನುಷ್ಯ ವಿಧವಾಗಿದ್ದಂತಹ ನನಗೆ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಏನಂದ್ರು, ಗುರುವಿಲ್ಲದಂತಹ ಪುರುಷರಿಗೆ ಮುಕ್ತಿ ಸಂಬಂಧಿಸೋದು. ಮನುಷ್ಯನಿಗೆ ಆನಂದ, ಶಾಂತಿ, समाधान, अरे प्रत्येक मनुष्याची इच्छा असं असते, पैसा कमवून घेतो, घर बांधून देतो, नोकरी करतो, गाडी खरेदतो, का त्याचे प्रश्न काय प्रश्न तुम्हाला आराम, गाडी घेण्यात आराम, घर बांधण्यात आराम आहे. अरे मनुष्य आराम करतात, प्रत्येक काम करत असतो, तर आराम पाहिजे. आरामचे पुढे अजून एक आहे, काय म्हणजे आराम आराम आहे. आरामाचं नाही हो, त्याचे आगे शांती पाहिजे, त्याला समाधान नाही. ज्या मनुष्याच्या जीवनात काय कमवून भेटून कितीतरी उच्च पदवीवर गेल्यावर सुद्धा ज्या माणसाला समाधान नाही आहे, पण जे कमवून घेतला त्याचे काही अर्थसंख्य व्यर्थच आहे, व्यर्थ. मनुष्य ಶ್ರೀಮಂತಂದ್ರೆ ಗೊತ್ತಿಲ್ಲ, ರೊಕ್ಕ ಮನೆ ಮಾಡೇ ಇದ್ರೆ ಶ್ರೀಮಂತ ಅಲ್ಲ. ಅವನಿಗೆ ದುಃಖಿನೇ ಯಾರು ಇರಂಗಿಲ್ಲ ಅಂತ ಸಾವುಕಾರ ಇದ್ದರೆ ಗೊತ್ತಿರ್ಬೇಕು. ರೊಕ್ಕ ಇದ್ದು ಬೆಳೆ ಮುಂದೆ ಸ್ವಲ್ಪ ಸಾವುಕಾರದಾರ ಸಿಟ್ಟು ಭಾಳ ಪಡಿತಿ ಇರ್ತಾರೆ, ಅದು ನಿಮ್ಗೆ ಗೊತ್ತದ. ಆ ಮನುಷ್ಯನಿಗೆ ಎಂದೂ ಕೂಡ ಶ್ರೀಮಂತ ಆಗ್ತಾನೆ, ಶಾಂತ ಆ ಮನುಷ್ಯನಿಗೆ ಸಿಗುವುದಿಲ್ಲ ಅನ್ನೋದಾಗಿರ್ಬೋದು. ಅದಕ್ಕೆ ಮಹಾನುಭಾವರು ಹೇಳಿದ್ರು, ತನ್ನ ಜೀವನದಲ್ಲಿ ನಮ್ಮ ಮನಸ್ಸಿನೊಳಗೆ ಎಲ್ಲಕ್ಕಿಂತ ಹೆಚ್ಚಿನ ಏನದ ಅಂತ ಕೇಳಿದ್ರೆ ದುಃಖ ಬರಬಾರ್ದು, ದುಃಖ ಇರಬಾರ್ದು, ನಮ್ಮಲ್ಲಿ ಶಾಂತಿ ಸಮಾಧಾನ ಇರಬೇಕು. ನಾವೆಲ್ಲ ಅದಕ್ಕೆ ಕೆಲಸ ಮಾಡ್ತೇವೆ, ಎಲ್ಲ ಮಾಡಿ ಮತ್ತೆ ಮಕ್ಕಳ್ತೀರಿ ಇಲ್ಲ, ಮಕ್ಕಳ ನೋಡಿ ಸಿಗ್ತಾವ, ಮಕ್ಕಳ ಅಲ್ಲಿ ಸಿಗ್ತಾವ, ಮಕ್ಕಳ ಬಂಗಾರ ಗ್ಯಾಸ್ ಸಿಲಿಂಡರ್ ಸಿಗ್ತಾವ, ಗ್ಯಾಸ್ ಸಿಲಿಂಡರ್ ಬಂಗಾರ ಸಿಗ್ತಾವ, ಗ್ಯಾಸ್ ಸಿಲಿಂಡರ್ ಅರ್ಬಿ ಸಿಗ್ತಾವ, ಗ್ಯಾಸ್ ಸಿಲಿಂಡರ್ ಮಕ್ಕಳ ಸಿಗ್ತದೆ, ಏನು ಸಿಗಂಗಿಲ್ಲ ಅಲ್ಲ. ನನಗೆ ಮಕ್ಕಬೇಡ್ರಿ ಒಂದು ಹೇಳ್ತದೆ, ಯಾಕೆ ಸಿಗ್ತಾರಲ್ಲ ಗ್ಯಾಸ್ ಸಿಲಿಂಡರ್ಗೆ, ಮಕ್ಕಳಿಗೆ ಏನು ಸಿಗಂಗಿಲ್ಲ, ಮತ್ತೆ ಮಕ್ಕಳಿಗೆ ಯಾಕೆ ಮಕ್ಕಳಿಗೆ ಅಂದ್ರೆ ಯಾಕೆ ಅಂತ ಹೆಂಗಿರುತ್ತೆ ಹಂಗೆ ಕೊಡು, ಹೆಂಗೆ ನೋಡಿ ಹೆಂಗೆ ಆಗ್ತದ. ಎಲ್ಲ ಬೇಡ್ರಿ ನೋಡ್ರಿ, ಮನುಷ್ಯನಿಗೆ ಹ್ಯಾಂಕದ ಗಂಟದ ನಮ್ಮ ನಿಧಿ ಹೋಗಿ ಅಂದ್ರೆ ಡಾಕ್ಟರ್ ಅಂತ ಹೋಗಿ ರೊಕ್ಕ ಕೊಟ್ಟು ನಿಧಿ ಉಳಿದುಕೊಂಡ್ಬರ್ತಾವ. ಏನ್ ಮಾಡ್ತೀವಿ, ಯಾಕೆ ನಿಧಿಯಾಗ ನಿಮಿಷ शांती मिळते. अरे प्रपंच सगळे वस्तू असणार सुद्धा आम्हाला समाधान नाहीये. समाधान येण्याकरिता प्राप्त करण्याकरिता काहीतरी कुठली भादुर करत असतो, पण मनुष्याला शांती समाधान मिळत नाही. का बरे? जेणेकरून मनुष्याला आनंद मिळतो, शांती मिळते, त्या मार्गात घडलो नाहीये, त्या मार्गात वाटत गेलो नाहीये, त्या मार्गात शोधत गेलो नाही. ಯಾವ ಮಾರ್ಗಕ್ಕೆ ಹೋದ್ರೆ ನಮಗೆ ಸಮಾಧಾನ ಶಾಂತಿ ಸಿಗ್ತದ, ಆ ಮಾರ್ಗಕ್ಕೆ ನಾವು ಹಾದಿ ಹಿಡಿದಿಲ್ಲ.